ನಮಸ್ಕಾರ. ಟೆಸ್ಟ್ ಪಂದ್ಯದ ಮಧ್ಯ ನಡೆಯಿತು ದೊಡ್ಡ ಜಗಳ. ಅಸಲಿಗೆ ಪಂದ್ಯದಲ್ಲಿ ಆಗಿದ್ದೇನು ನೋಡಿ ಸ್ನೇಹಿತರೆ. ಭಾರತ ಮತ್ತು ಲಂಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಕೊಲಂಬೋ ಮೈದಾನದಲ್ಲಿ ನಡೆಯುತ್ತಿದೆ. ಈ ಒಂದು ಟೆಸ್ಟ್ ಪಂದ್ಯದ ಮಧ್ಯ ದೊಡ್ಡ ಜಗಳ ಆಗಿದೆ. ಆದರೆ ಏನಾಯಿತು ಬಟ್ ಏನೆಲ್ಲ ಕತೆ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ಎರಡನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಇನ್ನು ಭಾರತ ಮತ್ತು ಶ್ರೀಲಂಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಕೊಲಂಬೋ ಮೈದಾನದಲ್ಲಿ ನಡೀತಿದೆ. ಬಟ್ ಈ ಒಂದು ಪಂದ್ಯದ ಮಧ್ಯೆ ಒಂದು ದೊಡ್ಡ ಜಗಳಾಗಿದೆ. ಟೀಮ್ ಇಂಡಿಯಾ ಆಟಗಾರನೊಬ್ಬ ನನ್ನ ಇಲ್ಲಿ ಶ್ರೀಲಂಕಾ ಬಾಲರ್ ಹೊಡೆಯಲು ಹೋದರು. ಬಟ್ ಯಾಕೆ ಹೋದರು, ಏನು ಆಯಿತು ಅಂತ ಕೇಳ್ತಂದರೆ ನೋಡ್ಬೋದು ಸ್ನೇಹಿತರೆ. ಯಶಸ್ವಿ ಜೈಸ್ವಾಲ್ ಅವರು ಅಸಿತ್ ಫರ್ನಾಂಡ್ ಅವರ ಒಂದೇ ಓವರ್ನಲ್ಲಿ 3 ಬೌಂಡ್ರಿನ ಬಾರಿಸ್ತಾರೆ. ಬಟ್ ಅದೇ ಓವರ್ನ ಕೊನೆಯ ಚೆಂಡಿನಲ್ಲಿ ಅಸಿತ್ ಫರ್ನಾಂಡ್ ಅವರ ಬಾಲಲ್ಲಿ ಜೈಸ್ವಾಲ್ ಅವರನ್ನು ಫರ್ನಾಂಡ್ ಬೌಲ್ಡ್ ಮಾಡಿದರು. ಹೀಗಾಗಿ ವಿಕೆಟ್ ನಂತರ ಅಸಿತ್ ಫರ್ನಾಂಡ್ ಉಗ್ರವಾಗಿ ಯಶಸ್ವಿ ಜೈಸ್ವಾಲ್ ಅವರಿಗೆ ಸೆಂಡ್ ಅಪ್ ನೀಡಿದರು. ಜೈಸ್ವಾಲ್ ಅವರು 45 ರನ್ ಹೊಡೆದು ಟೀಮ್ ಇಂಡಿಯಾ ಪರವಾಗಿ ಅದ್ಭುತ ಬ್ಯಾಟಿಂಗ್ ಮಾಡ್ತಿದ್ರು. ಹೀಗಿರುವಾಗ ಪಂದ್ಯದ ಮಧ್ಯೆ 3 ಬೌಂಡ್ರಿನ ಅಸಿತ್ ಫರ್ನಾಂಡ್ ಓವರ್ನಲ್ಲಿ ಹೊಡೆದು ನಂತರ ವಿಕೆಟ್ ಆದರು. ಬಟ್ ಇದಕ್ಕೆ ತೀವ್ರವಾಗಿ ಸೆಂಡ್ ಅಪ್ ಇಲ್ಲಿ ಶ್ರೀಲಂಕಾದ ಬಾಲರ್ ಕೊಟ್ಟಿದ್ರು. ಹೀಗಾಗಿ ಜೈಸ್ವಾಲ್ ಮತ್ತೊಮ್ಮೆ ಹಿಂದಿರುಗಿ ಇಲ್ಲಿ ಅವರಿಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಇದು ಏನಪ್ಪ ಅಂದರೆ ಪಂದ್ಯದ ಮಧ್ಯೆ ನಡೆದ ಒಂದು ದೊಡ್ಡ ಘಟನೆ ಆಯಿತು. ಹೀಗಾಗಿ ಸಹ ಆಟಗಾರರು ಕೂಡ ಅಂದರೆ ಲಂಕಾ ಆಟಗಾರರಾಗಲಿ ಟೀಮ್ ಇಂಡಿಯಾ ಆಟಗಾರರು ಕೂಡ ಈ ಒಂದು ಜಗಳದ ಮಧ್ಯೆ ಹೋದರು. ಇಬ್ಬರನ್ನ ಬೇರ್ಪಡಿಸಿದ್ರಂತಲೇ ಹೇಳ್ಬೋದು. 16.6 ಓವರ್ನಲ್ಲಿ ದೊಡ್ಡ ಜಗಳ ಅಂತಲೇ ಹೇಳ್ಬೋದಾಗಿದೆ. ಸದ್ಯಕ್ಕೆ ಟೀಮ್ ಇಂಡಿಯಾ ಈ ಒಂದು ಟೆಸ್ಟ್ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿದೆ. ಇನ್ನು ಟೀಮ್ ಇಂಡಿಯಾ 503 ರನ್ಗೆ 9 ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ಮಾಡಿಕೊಳ್ಳೋದನ್ನು ಹೇಳ್ಬೋದು. 138 ಓವರ್ನಲ್ಲಿ ಟೀಮ್ ಇಂಡಿಯಾ ಆಡಿದೆ. ಬಟ್ ಡೇ ಟುಗೆ ಟೀಮ್ ಇಂಡಿಯಾ ಪರವಾಗಿ ಇಲ್ಲಿ ದೇವದತ್ ಪಡಿಕ್ಕಲ್ 117 ಹೊಡೆದರೆ, ಶುಭ್ಮನ್ ಗಿಲ್ 50, ರಿಷಬ್ ಪಂತ್ 63, ರವಿ ಜಡೇಜಾ 43, ಧ್ರುವ್ ಜುರೇಲ್ ಅಜಯ್ 113 ರನ್ ಹೊಡೆದು ಟೀಮ್ ಇಂಡಿಯಾ ಪರವಾಗಿ ಒಂದು ಬೃಹತ್ ಮೊತ್ತ ಕಲೆ ಹಾಕಲು ಕಾರಣವಾಯಿತು. ಅಂತಿಮವಾಗಿ ಭಾರತ ತಂಡ 503 ರನ್ಗೆ 9 ವಿಕೆಟ್ಗೆ ಡಿಕ್ಲೇರ್ ಮಾಡಿಕೊಂಡ್ರೆ, ಇತ್ತ ಶ್ರೀಲಂಕಾ ತಂಡವನ್ನು ಕೂಡ 2 ವಿಕೆಟ್ನಲ್ಲಿ ಕಳೆದುಕೊಂಡಿದೆ. ಬಟ್ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು 3ನೇ ದಿನಕ್ಕೆ ಮುಕ್ತಾಯಗೊಳಿಸುವ ಎಲ್ಲ ಸಾಧ್ಯತೆಯೂ ಕೂಡ ಇರುತ್ತದೆ. ಬಟ್ ನಿಮ್ಮ ಪ್ರಕಾರ ಈ ಒಂದು ಟೆಸ್ಟ್ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.